ಬ್ಲೌಸ್ನ ಹೇಗೆ ಅಳತೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಪಟ್ಟಿ, ಪೆನ್ನು, ಚಾಕ್ ಪೀಸು, ಟೇಪು, ಸ್ಕೇಲು ಮತ್ತು ಬ್ಲೌಸು ಬೇಕು. ಫಸ್ಟು ಶೋಲ್ಡ್ರ್ ಅಳತೆ ಮಾಡೋಣ. ಕರೆಕ್ಟಾಗಿ ಮಧ್ಯದಲ್ಲಿ ಬ್ಲೌಸನ್ನು ಮಡಚಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ತೋಳನ್ನು ಜಾಯಿಂಟ್ ಮಾಡಿದ ಜಾಗದಲ್ಲಿ ಸ್ಟ್ರೇಟಾಗಿ ಸ್ಕೇಲನ್ನು ಇಟ್ಕೊಳ್ಳಿ. ಈಗ ಟೇಪಿಂದ ಆ ಸ್ಕೇಲಿನ ತುದಿಗೆ ಮತ್ತು ಮಡಚಿದ ಜಾಗಕ್ಕೆ ಅಳತೆ ತಗೊಳ್ಳಿ. 5.5 ಇಂಚಿದೆ, 5.5 ಇಂಚಸ್ ಶೋಲ್ಡ್ರ್ ಇದೆ. ಈಗ ಬ್ಲೌಸ್ನ ಪೂರ್ತಿ ಉದ್ದ ಅಳತೆ ಮಾಡೋಣ. ಶೋಲ್ಡ್ರನ್ನ ಹೊಲಿದ ಜಾಗದಿಂದ ನೇರವಾಗಿ ಬ್ಲೌಸಿನ ತುದಿವರೆಗೆ ಅಳತೆ ತಗೊಳ್ಳಿ. 13.5 ಇಂಚಸ್ ಇದೆ, 13.5 ಇಂಚಸ್. ಈಗ ಎದೆ ಸುತ್ತಳತೆಯನ್ನು ಅಳೆಯೋಣ. ಹುಕ್ಸಿರೋ ಭಾಗದಲ್ಲಿ ಹುಕ್ಸಿನ ತುದಿಯಿಂದ ತೋಳನ್ನು ಕೂಡಿಸಿರೋ ಬಗಲಿನ ವರೆಗೆ ಸ್ಟ್ರೇಟಾಗಿ ಅಳ್ಕೊಳ್ಳಿ. ಒಂಬತ್ತು ಇಂಚಸ್, 9 ಇಂಚಸ್ ಇದೆ. ಈಗ ಮುಂಭಾಗದ ಕೊರಳನ್ನು ಅಳತೆ ಮಾಡೋಣ. ಮುಂಭಾಗದ ಕೊರಳಿನ ತುದಿಗೆ ಸ್ಟ್ರೇಟಾಗಿ ಸ್ಕೇಲ್ ಇಟ್ಕೊಳ್ಳಿ. ಮೇಲ್ಗಡೆ ಶೋಲ್ಡ್ರನ್ನು ಹೊಲಿದ ಜಾಗದಿಂದ ಸ್ಟ್ರೇಟಾಗಿ ಸ್ಕೇಲ್ವರೆಗೆ ಅಳತೆ ಮಾಡಿ. 7 ಇಂಚಸ್ ಇದೆ. ಮುಂಭಾಗದ ಕೊರಳು 7 ಇಂಚಸ್ ಇದೆ. ಈಗ ಹಿಂಭಾಗದ ಕೊರಳನ್ನು ಅಳತೆ ಮಾಡೋಣ. ಬ್ಲೌಸನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಇಲ್ಲೂ ಕೂಡ ಕೊರಳ ತುದಿಗೆ ಸ್ಕೇಲನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಶೋಲ್ಡರ್ ಹೊಲಿದ ಜಾಗದಿಂದ ಸ್ಕೇಲ್ವರೆಗೆ ಸ್ಟ್ರೇಟಾಗಿ ಅಳತೆಯನ್ನು ಮಾಡಿ. 9.5 ಇಂಚಸ್ ಇದೆ. ಹಿಂಭಾಗದ ಕೊರಳು 9.5 ಇಂಚಸ್. ಈಗ ಬಗಲಿನ ಉದ್ದವನ್ನು ಅಳತೆ ಮಾಡೋಣ. ತೋಳನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಕೆಳಗಡೆ ತೋಳನ್ನು ಜಾಯಿಂಟ್ ಮಾಡಿದ ಜಾಗದಿಂದ ಸ್ಕೇಲನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಶೋಲ್ಡರ್ ಹೊಲಿದ ಜಾಗದಿಂದ ಸ್ಕೇಲ್ವರೆಗೆ ನೇರವಾಗಿ ಅಳತೆ ತಗೊಳ್ಳಿ. 6 ಇಂಚಸ್ ಬಗಲಿನ ಉದ್ದ ಇದೆ. ಈಗ ತೋಳಿನ ಸುತ್ತಳತೆಯನ್ನು ಅಳತೆ ಮಾಡೋಣ. ತೋಳು ಸುಕ್ಕಾಗದ ಹಾಗೆ ಇಟ್ಕೊಳ್ಳಿ. ತೋಳನ್ನು ಜಾಯಿಂಟ್ ಮಾಡಿದ ಜಾಗದಲ್ಲಿ ಟೇಪನ್ನಿಟ್ಟು ಅಳತೆ ಮಾಡ್ಕೊಳ್ಳಿ. ಶೋಲ್ಡ್ರ್ ತುದಿಯಿಂದ ತೋಳಿನ ಕೆಳಗಡೆ ತುದಿಗೆ ಜಾಯಿಂಟ್ ಮಾಡೋದಲ್ಲಿ 7 ಇಂಚಸ್ ತೋಳಿನ ಸುತ್ತಳತೆ ಇದೆ. ಈಗ ತೋಳಿನ ಉದ್ದ ಅಳತೆ ಮಾಡೋಣ. ಮೇಲ್ಗಡೆ ತೋಳನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ತೋಳನ್ನು ಜಾಯಿಂಟ್ ಮಾಡಿದ ಜಾಗದಿಂದ ತೋಳಿನ ತುದಿವರೆಗೆ ಕರೆಕ್ಟಾಗಿ ಅಳತೆ ಮಾಡಿ. 6.5 ಇಂಚಸ್ ತೋಳಿನ ಉದ್ದ. ಈಗ ಪೂರ್ತಿ ಬ್ಲೌಸಿನ ಅಳತೆಯನ್ನು ತಗೊಂಡಾಯಿತು. ಬ್ಲೌಸನ್ನು ಕಟ್ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.